ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನಾನು ಸರ್ಕಾರಿ ಪ್ರೌಢಶಾಲೆ ಕನಕಗಿರಿಯಲ್ಲಿ ಕಳೆದ 10 ವರ್ಷಗಳಿಂದ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಮಕ್ಕಳೇ, ಮುಖ್ಯ ಪರೀಕ್ಷೆಗೆ ನೀವು ಈಗಾಗಲೇ ಸಾಕಷ್ಟು ತಯಾರಿ ನಡೆಸಿದ್ದೀರಿ. ನೀವೆಲ್ಲರೂ ಉತ್ತೀರ್ಣರಾಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಖಂಡಿತವಾಗೂ ನಮ್ಮೆಲ್ಲರಿಗೂ ನಿಮ್ಮ ಮೇಲೆ ಭರವಸೆ ಇದೆ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾನು ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದಲ್ಲಿ ಹೇಗೆ ಸುಲಭವಾಗಿ 40 ಅಂಕಗಳನ್ನು ಗಳಿಸ್ಬೋದು, ಹಾಗೆ ಅನ್ವಯಿಕ ಪ್ರಶ್ನೆಗಳಿಗೆ ಹೇಗೆ ಸುಲಭವಾಗಿ ಉತ್ತರ ನೀಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮಕ್ಕಳೇ, ಪ್ರತಿ ವರ್ಷ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕಠಿಣವಾಗಿರುತ್ತೆ ಅಂತೆಲ್ಲ ನಾವು ಹೇಳ್ತೀವಿ. ಅದು ಸಹಜ. ಆದರೆ ನಾವು ರಿಮೆಂಬರಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಮತ್ತು ಸ್ಕಿಲ್ ಬೇಸ್ಡ್ ಡಯಾಗ್ರಾಮ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಲೆಕ್ಕಾಚಾರ ಮಾಡಿದ್ರೆ ನಿಮಗೆ 50% ಪ್ರಶ್ನೆಗಳು ಸುಲಭವಾಗಿರುತ್ತೆ. ಹೌದಲ್ವಾ? ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ನಿಮ್ಮ ವಿಜ್ಞಾನ ಶಿಕ್ಷಕರು ಈಗಾಗಲೇ ತಿಳಿಸಿರುವಂತಹ ಬಹುಮುಖ್ಯವಾದ 17 ಚಿತ್ರಗಳನ್ನು ಅಭ್ಯಾಸ ಮಾಡಿದ್ದೀರಿ. ಈ ಚಿತ್ರಗಳಲ್ಲಿ 12 ಅಂಕಗಳಿಗೆ ನೇರವಾಗಿ ಚಿತ್ರಗಳು ಬರೋದರಿಂದ ನಿಮಗೆ 12 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಉಳಿದ 16 ಅಂಕಗಳಲ್ಲಿ 12 ಅಂಕಗಳನ್ನು ನಾವು ಚಿತ್ರಕ್ಕೆ ನೇರವಾಗಿ ಅಂದ್ಕೊಂಡ್ರೆ, ಇನ್ನು ಉಳಿದಂತಹ 4 ಅಂಕಗಳಿಗೆ ಚಿತ್ರ ಆಧಾರಿತ ಪ್ರಶ್ನೆ ಅಂದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು. ಅದರಲ್ಲಿ ಏನು ಕೇಳ್ಬೋದು ಅಂತ ನಾವು ಊಹಿಸ್ತಾ ಹೊರಟ್ರೆ, ಚಿತ್ರವನ್ನು ಕೊಟ್ಟು ಅದರ ಭಾಗಗಳನ್ನು ಗುರುತಿಸುವ ಹಾಗೆ ಕೇಳ್ಬೋದು 1 ಅಂಕಕ್ಕಾದರೆ. ಅದೇ 2 ಅಂಕದ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾಗಗಳನ್ನು ಕೊಟ್ಟು ಅದರ ಕಾರ್ಯಗಳನ್ನು ಲೇಬಲ್ ದ ಮೆನ್ಷನ್ಡ್ ಪಾರ್ಟ್ ದೆನ್ ರೈಟ್ ದ ಫಂಕ್ಷನ್ ಆಫ್ ದಟ್ ಎ ಆ್ಯಂಡ್ ಬಿ ಅಂತ ಕೇಳ್ಬೋದು. ನೀವು ಸಾಧ್ಯವಾದರೆ ಮಕ್ಕಳೇ, ಇನ್ನೂ ಸಾಕಷ್ಟು ಸಮಯ ಇದೆ. ಚಿತ್ರಗಳ ಸಣ್ಣ ಪಾಕೆಟ್ ಕ್ಯಾಲೆಂಡರನ್ನು ನೀವೇ ತಯಾರಿಸಿ ಇಟ್ಕೋಬೋದು. ಇದರಿಂದ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು 12 ಅಂಕಗಳ ಜೊತೆಗೆ 4 ಮಾರ್ಕ್ಸ್ಗಳನ್ನು ಸುಲಭವಾಗಿ ತಗೋಬೋದು. ನಾವು ಈಗ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಈಗ DDP ಆಫೀಸಿಂದ ಬಿಟ್ಟಿರುವಂಥ 4 ಪ್ರಶ್ನೆ ಪತ್ರಿಕೆಯಲ್ಲಿ ಹಾರ್ಟ್ ಚೇಂಬರ್ಸ್, ನಂಬರ್ ಆಫ್ ಹಾರ್ಟ್ ಚೇಂಬರ್ಸ್ ಎಷ್ಟಿರುತ್ತೆ, ಹೃದಯದ ಕೋಣೆಗಳು, ಅದರ ಆಧಾರಿತವಾಗಿ ಒಂದು ಚಿತ್ರವನ್ನು ಕೊಟ್ಟು 2, 3, 4 ಇದರಲ್ಲಿ ಯಾವುದಕ್ಕೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗುತ್ತೆ ಅಂತ ಕೇಳ್ಬೋದು. ಅಥವಾ ಪತ್ರರಂಧ್ರ ಮತ್ತು ಗಾಳಿಗೂಡು ಅಂದರೆ ಸ್ಟೊಮ್ಯಾಟ ಮತ್ತು ಆಲ್ವಿಯೋಲೈ, ಇದರ ಚಿತ್ರವನ್ನು ಕೇಳಿ ಇದರ ನಡುವೆ ಇರುವಂಥ ಹೋಲಿಕೆ ಸಾಮ್ಯತೆಯನ್ನು ಕೇಳ್ಬೋದು. ಕಂಪ್ಯಾರಿಸನ್ ಬಿಟ್ವೀನ್ ಸ್ಟೊಮ್ಯಾಟ ಆ್ಯಂಡ್ ಆಲ್ವಿಯೋಲೈ ಫಂಕ್ಷನ್ನ ಕೇಳ್ಬೋದು. ನೆಕ್ಸ್ಟು ಫೆಲೋಪಿಯನ್ ನಾಳಕ್ಕೆ ಒಂದು ಕ್ಲ್ಯಾಂಪನ್ನು ಹಾಕಿ ಇದರಲ್ಲಿ ನಿಷೇಚನ ಸಾಧ್ಯನೇ ಅಂತ ಪ್ರಶ್ನೆಯನ್ನು ಅವರು ಕೇಳ್ಬೋದು. ಸೊ ಈ ರೀತಿ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ ಅಭ್ಯಾಸ ಮಾಡೋದಾದರೆ 16 ಅಂಕಗಳನ್ನು ನಾವು ಪೂರ್ಣವಾಗಿ ಗಳಿಸ್ಬೋದು. ನಾವು ಪಾಸಿಂಗ್ ಮಾರ್ಕ್ಸನ್ನು 28ಕ್ಕೆ ಅಂತ ಅಂದ್ಕೊಳ್ಳೋ ಬದಲು ಈಗಾಗಲೇ ನೀವು ಸಾಕಷ್ಟು ತಯಾರಿ ನಡೆಸಿರೋದ್ರಿಂದ 40 ಅಂಕಗಳಿಗೆ ನಿಮ್ಮ ಭರವಸೆಯನ್ನು ಇಟ್ಕೋಬೋದು. 16 ಅಂಕಗಳಲ್ಲಿ 15 ಅಂಕಗಳನ್ನು ನೀವು ಗಳಿಸಿದಿರಾ ಅಂತ ಹೇಳಿದ್ರೆ, ಉಳಿದ 25 ಅಂಕಗಳಿಗೆ ನೀವು 2, 3, 4 ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋದ್ರ ಕಡೆಗೆ ಗಮನ ಹರಿಸಿದ್ರೆ ಖಂಡಿತ ಗೆಲುವು ನಿಮ್ಮದೇ ಮಕ್ಕಳೇ. ಈಗ ಉದಾಹರಣೆಗೆ ನಾವು ರಸಾಯನಶಾಸ್ತ್ರದಲ್ಲಿ 4 ಪಾಠಗಳಿವೆ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಆ ಪಾಠದಿಂದ ನಾವು ನೋಡೋದಾದರೆ ರಾಸಾಯನಿಕ ಕ್ರಿಯೆಯ 4 ವಿಧಗಳಿದೆ, ನಿಮಗೆ ಗೊತ್ತು. ಸೊ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನಲ್ಲಿ ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ದೆನ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಹೀಗೆ ನೋಡ್ತೀವಿ. ಸಂಯೋಗ ಕ್ರಿಯೆ, ವಿಭಜನಾ ಕ್ರಿಯೆ, ಸ್ಥಾನಪಲ್ಲಟ, ದ್ವಿಸ್ಥಾನ ಪಲ್ಲಟ. ಇದು ಎಂದರೇನು ಅನ್ನುವಂಥದ್ದು ಬಹಳ ಸುಲಭ, ನಿಮ್ಗೆ ಈಗಾಗಲೇ ಕಲ್ತಿದ್ದೀರ. ಅದರಲ್ಲಿ ಮಕ್ಕಳೇ ನೀವೇನು ಮಾಡಬೇಕಂದ್ರೆ, ಸಂಯೋಗ ಕ್ರಿಯೆ ಮತ್ತು ವಿಭಜನಾ ಕ್ರಿಯೆ ಎರಡನ್ನೂ ಹೋಲಿಕೆ ಮಾಡಿ ನೋಡಿ. ಪ್ರತಿವರ್ತಕಗಳು ಉತ್ಪನ್ನಗಳಾಗೋದು, ಅದು ಸಂಯೋಗ ಕ್ರಿಯೆಗೆ ಏನು ಉದಾಹರಣೆಯನ್ನು ತಗೊಂಡಿರ್ತೀರೋ
ಅದೇ ಉದಾಹರಣೆಯ ಒಂದು ಆರೋ ಮಾರ್ಕನ್ನು ಉಲ್ಟಾ ಮಾಡೋದ್ರಿಂದ ನೀವು ವಿಭಜನಾ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಬರೀಬೋದು. ಫಾರ್ ಎಕ್ಸಾಂಪಲ್, C+O2 CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆ CO2ನ ನಾವು ಸ್ಪ್ಲಿಟ್ ಮಾಡಿದ್ರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ O2 ಆಗುತ್ತೆ. ಸೊ ಸಿಂಪಲ್ ಆಗಿರೋದು. ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನು ವಿಜ್ಞಾನ 5ನೇ ತರಗತಿ 6ನೇ ತರಗತಿಯಿಂದ ಪ್ರಾರಂಭದಿಂದನೂ ಕಲಿತಾ ಬಂದಿದ್ದೀರ. ಸೊ ಇಂಥ ಸರಳವಾದಂಥ ಸಮೀಕರಣಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮಕ್ಕಳೇ, ಅದೇ ಪಾಠದಲ್ಲಿ ನಾವು ನೋಡೋದಾದರೆ ಎಲೆಕ್ಟ್ರಾಲಿಸಿಸಲ್ಲಿ ಅಂದರೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರದಲ್ಲಿ ಯಾವಾಗಲೂ ಪ್ರಶ್ನೆ ಇರುತ್ತೆ, ಆ್ಯನೋಡ್ ಮತ್ತು ಕ್ಯಾಥೋಡ್ನಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ. ಇದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ನೀವೊಂದು 2 ಕಾಲಮ್ ಹಾಕೊಂಬಿಡಿ. ಒಂದು ಕಡೆ ಆ್ಯನೋಡ್ ಕಡೆ ಆಕ್ಸಿಜನ್ ಬರ್ಕೊಳ್ಳಿ, ಕ್ಯಾಥೋಡ್ ಕಡೆ ಹೈಡ್ರೋಜನ್ ಬರ್ಕೊಳ್ಳಿ. ಸೊ ಈ ಪ್ರಶ್ನೆಯನ್ನು ಹೇಗೆ ಕೇಳಿದ್ರು ಅದನ್ನು ಕಾಲಮಲ್ಲಿ ಬರೆದ್ಬಿಟ್ರೆ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಕೋಬೋದು. ನೆಕ್ಸ್ಟ್ ಮಕ್ಕಳೇ, ಇದೇ ಪಾಠದಲ್ಲಿ ರ್ಯಾನ್ಸಿಡಿಟಿ ಅಂದರೆ ಕಮಟುವಿಕೆ ಬಗ್ಗೆ ಕೇಳ್ತಾರೆ. 2 ಅಂಕದ ಪ್ರಶ್ನೆ ಇದು. ಕಮಟುವಿಕೆ ಎಂದರೇನು, ಅದನ್ನು ತಡೆಗಟ್ಟುವ ವಿಧಾನಗಳು ಯಾವುದು, ಕರೋಷನ್ ಅಂದರೆ ನಶಿಸುವಿಕೆ, ಅದನ್ನು ಪ್ರಿವೆನ್ಷನ್ ಮೆಥಡ್ಸನ್ನು ಕೇಳ್ತಾರೆ. ಸೊ ಆ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಪ್ರತಿ ಕ್ವಶನ್ ಪೇಪರ್ನಲ್ಲೂ ಇರುತ್ತೆ. ಈ 2 ಕ್ವಶನ್ಸನ್ನು ಓದ್ಕೊಂಡ್ರೆ ನೀವು 2 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಮತ್ತೆ ನೋಡೋದಾದರೆ ಮಕ್ಕಳೇ, ಸರಿದೂಗಿಸಿದ ಸಮೀಕರಣದಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ದು ಪ್ರತಿ ಸಲ ಕೊಡ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಸಿಲ್ವರ್ ಕ್ಲೋರೈಡ್ದು AgCl ಅನ್ನು AgBr ಅನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಏನಾಗುತ್ತೆ ವಿಭಜನಾ ಕ್ರಿಯೆದು ಆ ಕ್ವಶನ್ಸನ್ನು ನಿಮಗೆ ಕೊಡ್ತಾರೆ. ಅದರಲ್ಲೂ ಸುಲಭವಾಗಿ 2 ಅಂಕ ಗಳಿಸ್ಬೋದು. ಮತ್ತು ಆಕ್ಸಿಡೇಷನ್ ರಿಡಕ್ಷನ್ ಕ್ವಶನ್ಸ್ ಕೇಳ್ತಾರೆ. ಉತ್ಕರ್ಷಣ ಅಪಕರ್ಷಣ ಕ್ವಶನ್ ಇರುತ್ತೆ. ಅವೆರಡರ ನಡುವಿನ ವ್ಯತ್ಯಾಸ ತಿಳಿಸಿ ಒಂದು ಉದಾಹರಣೆ ಕೊಡಿ ಅಂತಾರೆ. ವ್ಯತ್ಯಾಸ ತಿಳಿಸಿ ಅಂದರೂ ಎಂದರೇನು ಉತ್ತರವನ್ನೇ ಬರಿಬೇಕು ಮಕ್ಕಳೇ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ರೆಡಾಕ್ಸ್ ರಿಯಾಕ್ಷನ್ ಕೇಳ್ತಾರೆ. ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಒಂದೇ ಸಲ ಅಂದರೆ ಒಂದೇ ಸಮಯದಲ್ಲಿ ಉತ್ಕರ್ಷಣ ಅಪಕರ್ಷಣ ಎರಡೂ ನಡೆದ್ರೆ ಅದನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಹೀಗೆ ಈ ಮೊದಲನೇ ಪಾಠದಲ್ಲಿ ಸುಲಭವಾಗಿ ನೀವು 6 ಅಂಕಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 2ನೇ ಪಾಠ ನೋಡೋದಾದರೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಈ ಪಾಠದಲ್ಲಿ ಇಂಪಾರ್ಟೆನ್ಸ್ ಆಫ್ pH ಇನ್ ಅವರ್ ಡೈಲಿ ಲೈಫ್ಸ್ ಇರುತ್ತೆ. ಆ pH ವ್ಯಾಲ್ಯೂಸನ್ನು ಒಂದು ಕಾಲಮ್ ಹಾಕ್ಕೊಂಡಿದ್ದೀರ ಈಗ ಆಲ್ರೆಡಿ. ಅದನ್ನು ಆ್ಯಸಿಡ್ ರೇಂಜ್ ಎಷ್ಟು, pH ಮೌಲ್ಯ ಎಷ್ಟು, ಆ್ಯಂಟಾಸಿಡ್ದು ಎಷ್ಟು, ಬ್ಲಡ್ದು ಎಷ್ಟು, ಪ್ಯೂರ್ ವಾಟರ್ದೆಷ್ಟು. ಸೊ ಈ ರೀತಿ ಒಂದು ಕಾಲಮನ್ನು ಹಾಕೊಳ್ಳಿ. ಅದರಲ್ಲಿ ಒಂದು ಕ್ವಶನನ್ನು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ಮಕ್ಕಳೇ, ಯೂಸಸ್ ಆಫ್ ಸಾಲ್ಟ್ಸಲ್ಲಿ ನಿಮಗೆಲ್ಲ ಗೊತ್ತು. ಅದರಲ್ಲಿ ನೀವು ಬೇಕಿಂಗ್ ಸೋಡಾ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು, ಚಲವೆ ಪುಡಿ ಇರ್ಬೋದು. ಈ ರೀತಿ 4 ಏನು ಸಾಲ್ಟ್ಸನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಳ್ಳಿ. ಒಂದು ಸಲ ಏನು ಮಾಡ್ತಾರೆ ಅಂದರೆ ಕ್ವಶನ್ಸಲ್ಲಿ ಸಾಲ್ಟ್ಸನ್ನು ಕೊಟ್ಟು ಅದು ಯೂಸಸ್ನ ಕೇಳ್ತಾರೆ, ಉಪಯೋಗನ. ಇನ್ನೊಂದು ಸಲ ಉಪಯೋಗವನ್ನು ಕೊಟ್ಟು ಅದ್ರ ಅಣುಸೂತ್ರ ಕೊಟ್ಟು ನಂತರ ಅದರ ಹೆಸರನ್ನು ಬರೆಯೋದಕ್ಕೆ ಕೊಡ್ತಾರೆ. ಹಾಗಾಗಿ ಆ 3 ಕಾಲಮನ್ನು ಹಾಕ್ಕೊಂಡು ಅಂದರೆ ನೇಮ್ ಆಫ್ ದ ಸಾಲ್ಟನ್ನು ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ತಗೊಳ್ಳಿ, ದೆನ್ ಯೂಸಸ್ ಒಂದು 3 ಕಾಲಮಲ್ಲಿ ಹಾಕ್ಕೊಂಡು ಬರ್ಕೊಂಡ್ರೆ ನೀವು ಸುಲಭವಾಗಿ ಅಂಕಗಳನ್ನು ಯಾವ ರೀತಿ ಕೇಳಿದ್ರು ಅದನ್ನು 3 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇದೆ. 3 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ನೆಕ್ಸ್ಟು ಮಕ್ಕಳೇ, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಆ್ಯಸಿಡ್, ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲವನ್ನು ಪ್ರಶ್ನೆ ಮಾಡ್ತಾರೆ. ಅದ್ರ ಮೇಲೆ ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಯಾವಾಗಲೂ H+ ಅಯಾನುಗಳ ಸಂಖ್ಯೆ ಹೆಚ್ಚಿರೋದು. ವೀಕ್ ಆ್ಯಸಿಡ್ ಅಂತ ಹೇಳಿದ್ರೆ H+ ಅಯಾನುಗಳ ಸಂಖ್ಯೆ ಕಡಿಮೆ ಇರೋದು. ಸೊ ಹಾಗಾಗಿ ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಸಲ್ಫ್ಯೂರಿಕ್ ಆಮ್ಲವನ್ನು ತಗೋತೀವಿ. ದುರ್ಬಲ ಆಮ್ಲ ಅಂತ ಹೇಳಿದ್ರೆ ಅಸಿಟಿಕ್ ಆಮ್ಲವನ್ನು ತಗೋತೀವಿ. ಇದಾದ ನಂತರ ಮಕ್ಕಳೇ, ಲಿಟ್ಮಸ್ ಕಾಗದದ ಮೇಲೆ ಒಂದು ಪ್ರಶ್ನೆ ಪ್ರತಿ ಬಾರಿ ಇರುತ್ತೆ. ಒಂದಷ್ಟು pH ಮೌಲ್ಯಗಳನ್ನು ಕೊಟ್ಬಿಟ್ಟು ಈ ಕೆಳಗೆ ಕೊಟ್ಟಿರುವಂತಹ ಒಂದು ಮೌಲ್ಯಗಳಲ್ಲಿ ಯಾವುದು ಆಮ್ಲವಾಗಿದೆ, ಯಾವುದು ಪ್ರತ್ಯಾಮ್ಲವಾಗಿದೆ, ಮತ್ತು ಯಾವ ಸಂಖ್ಯೆ ಹೆಚ್ಚಿರುತ್ತೋ ಆ ಸಂಖ್ಯೆಯಲ್ಲಿ H+ ಅಯಾನುಗಳ ಸಂಖ್ಯೆ ಹೆಚ್ಚಿದೆಯೋ ಕಡಿಮೆ ಇದೆಯೋ ಆ ರೀತಿ ಪ್ರಶ್ನೆ ಮಾಡ್ಬೋದು. ಅಥವಾ 7ರಿಂದ ಇಳಿಕೆ ಕ್ರಮದಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ
H+ ಅಯಾನುಗಳ ಸಂಖ್ಯೆ ಜಾಸ್ತಿ ಇದ್ದರೆ ಆಮ್ಲ ಅಂತ ಹೇಳ್ತೀವಲ್ಲ, ಹಾಗಾದರೆ ಆಮ್ಲ ಅಂತ ಹೇಳಬೇಕಂದ್ರೆ 6ರಲ್ಲಿ ಯಾವ ಅಯಾನುಗಳ ಸಂಖ್ಯೆ ಹೆಚ್ಚಿರುತ್ತೆ ಅಂತ ಕೇಳ್ಬೋದು. ಅಥವಾ pH ಮೌಲ್ಯ 6 ಇರುವಂಥದ್ದು ಆಮ್ಲಕ್ಕೆ ಉದಾಹರಣೆಯಾಗಿದೆ ಯಾಕೆ ಅಂತ ಕೇಳ್ಬೋದು. ಸೊ ಈ ರೀತಿ ಪ್ರಶ್ನೆ ಉತ್ತರ ಆಗ್ಬೋದು, ಉತ್ತರ ಪ್ರಶ್ನೆ ಆಗ್ಬೋದು. ಹಾಗಾಗಿ ಪ್ರಶ್ನೆಯ ಜೊತೆಗೆ ನೀವು ಉತ್ತರವನ್ನು ಕಲ್ತ್ಕೊಂಡ್ರೆ ವಿಜ್ಞಾನದಲ್ಲಿ ಹೆಚ್ಚು ಅಂಕ ಗಳಿಸ್ಬೋದು ಅಂತ ನಾನು ಭಾವಿಸ್ತೇನೆ. ತಟಸ್ಥೀಕರಣ ಕ್ರಿಯೆಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳೋದು ಹೆಚ್ಚಾಗಿರುತ್ತೆ. ಯಾಕೆ ಅಂದರೆ ಒಬ್ಬ ರೈತ ಮಣ್ಣಿಗೆ ಸುಣ್ಣವನ್ನು ಸೇರಿಸೋದಕ್ಕೆ ಹೇಳ್ತಾರೆ ತಜ್ಞರು, ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಅಲ್ಲೂ ಅಷ್ಟೇ ಮಕ್ಕಳೇ, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ನ್ಯೂಟ್ರಲೈಸ್ ದ ರಿಯಾಕ್ಷನ್. ಸೊ ಅಲ್ಲಿ ತಟಸ್ಥೀಕರಣ ಕ್ರಿಯೆ ನಡೆದು ಆ ಮಣ್ಣಿನ ಆಮ್ಲೀಯತೆ ಕಡಿಮೆ ಆಗೋದ್ರಿಂದ ಅಲ್ಲಿ ನಾವು ಸಸ್ಯಗಳನ್ನು ಬೆಳಿಬೋದು. ಆ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಕಾಮನ್ ಆಗಿ ಹಾಲಿಗೆ ಅಡಿಗೆ ಸೋಡವನ್ನು ಹಾಕ್ತಾರೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹೀಗೆ ಹಾಲಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದ ನಾವು ಅಡಿಗೆ ಸೋಡಾ ಪ್ರತ್ಯಾಮ್ಲ ಆಗಿರೋದ್ರಿಂದ ಬೇಸನ್ನು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಲ್ಲೂ ಕೂಡ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನಡೆಯುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಸಹಜವಾಗಿ ಕೇಳ್ತಾ ಇರ್ತಾರೆ. ಹಾಗೆ ಮಕ್ಕಳೇ, 3ನೇ ಪಾಠ ನೋಡಿದ್ರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳಲ್ಲಿ ಕೇಳಿದ್ರೆ ಫಾರ್ಮೇಷನ್ ಆಫ್ NaCl ಆ್ಯಂಡ್ MgCl2 ಮೆಗ್ನೀಷಿಯಂ ಕ್ಲೋರೈಡ್, ಈ ಎರಡರಲ್ಲಿ ಒಂದನ್ನು 3 ಅಂಕಗಳಿಗೆ ಪ್ರತಿ ಬಾರಿಯೂ ಕೇಳ್ತಾ ಇದ್ದಾರೆ. ಸೊ NaCl ಆದರೂ ಕಲ್ತ್ಕೊಳ್ಳಿ, MgCl2ನಾದರೂ ಕಲ್ತ್ಕೊಳ್ಳಿ. ಅದನ್ನು ಮಕ್ಕಳೇ ಪದಗಳಲ್ಲೂ ಬರಿಬೇಕು, ಜೊತೆಗೆ ಆ ಎಲೆಕ್ಟ್ರಾನ್ ವರ್ಗಾವಣೆ ಆಗುವಂತಹ ಒಂದು ಡಾಟ್ ಸ್ಟ್ರಕ್ಚರ್ ಇದೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದನ್ನು ಮಾಡೋದ್ರಿಂದ 3 ಅಂಕ ಸುಲಭವಾಗಿ ನೀವು ಗಳಿಸ್ಬೋದು. ನೆಕ್ಸ್ಟ್ ಮಕ್ಕಳೇ, ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್ ಅಂದರೆ ಕಾಸುವಿಕೆ, ಉರಿಯುವಿಕೆ ಇದೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಯಾವುದಾದರೂ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳ್ತಾರೆ. ಸೊ ನೀವು ಎಂದರೇನು ಅಂತ ಬರೆದ್ರೆ ಸಾಕು ಮಕ್ಕಳು. ಇದಕ್ಕೊಂದು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಳ್ಳಿ, ಒಂದು ಕಡೆ ಕಾಸುವಿಕೆ ಬರ್ಕೊಳ್ಳಿ, ಇನ್ನೊಂದು ಸಲ ಹುರಿಸುವಿಕೆ ಬರ್ಕೊಂಡು, ಆ ಸಲ್ಫೈಡ್ ಆದರೂ ಹುರಿಯುವಿಕೆ ಉದಾಹರಣೆ ಆದರೆ, ಕಾರ್ಬೋನೇಟ್ ಆದರೂ ಕಾಸುವಿಕೆಗೆ ಉದಾಹರಣೆಯಾಗಿದೆ. ಅದನ್ನು ಒಂದು ಕಾಲಮಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ರೆ ಎಂದರೇನು ಬರೆದ್ರೆ ಖಂಡಿತವಾಗ್ಲೂ ನಿಮಗೆ 2 ಅಂಕಗಳು ಸುಲಭವಾಗಿ ಗಳಿಸ್ಕೋಬೋದು. ಮಿಶ್ರಲೋಹಗಳು ಅಲೈಸ್ಗೆ ಬಂದರೆ ಯಾವ ಮಿಶ್ರಲೋಹದಲ್ಲಿ ಯಾವ ಘಟಕ ಇದೆ ಅನ್ನುವಂಥ ಪ್ರಶ್ನೆ ನಿಮಗೆ ಕೊಡ್ತಾರೆ. ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಈಗಾಗಲೇ ಶಿಕ್ಷಕರು ನಿಮಗೆ ಒಂದಷ್ಟು ಕೋಡ್ ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಬೆಸುಗೆ ಅಂದರೆ ಸೀತನ್ನು ನೆನೆಸ್ಕೋಬೇಕು ನಾವು. ಸೀಸ ತವರ ಇದೆ. ಕಂಚು ಯಾರ ಹತ್ರ ಇದೆ? ಕಂಚಿನ ಪಾತ್ರೆ ತಾತನ ಹತ್ತಿರ ಇದೆ. ಬೆಸುಗೆ ಲೋಹ ಸೀತನ ಹತ್ತಿರ ಇದ್ದರೆ ಕಂಚಿನ ಪಾತ್ರೆ ತಾತ ಅಂದರೆ ತಾಮ್ರ ಮತ್ತು ತವರ. ಕಲೆರಹಿತ ಉಕ್ಕು ಯಾರ ಹತ್ರ ಇದೆ? ಕ್ರೋನಿಯ ಹತ್ರ ಇದೆ, ಅಂದರೆ ಕ್ರೋಮಿಯಂ ಮತ್ತು ನಿಕ್ಕಲ್ ಹತ್ರ ಇದೆ. ನೆಕ್ಸ್ಟ್ ಮಕ್ಕಳೇ, ಹಿತ್ತಾಳೆ ಯಾರ ಹತ್ರ ಇದೆ? ತಾಸ ಅಂತ ನೆನ್ಪಿಟ್ಕೊಳ್ಳೆ, ತಾಮ್ರ ಮತ್ತು ಸತು. ಈ ರೀತಿ ಅದನ್ನು ಒಂದು ಸರಳವಾದಂಥ ಒಂದು ಕಾಲಮ್ ಮಾಡಿಕೊಂಡು ತಾತನ ಹತ್ರ ಕಂಚಿನ ಪಾತ್ರೆ, ಸೀತನ ಹತ್ರ ಬೆಸುಗೆ ಲೋಹ, ಕ್ರೋನಿ ಹತ್ರ ಕಲೆರಹಿತ ಉಕ್ಕಾದರೆ ತಾಸನ ಹತ್ತಿರ ಹಿತ್ತಾಳೆ ಇದೆ ಅಂತ ನೆನ್ಪಿಟ್ಕೋಬೋದು. ಹಾಗೆ ಇನ್ನೊಂದು ಮಕ್ಕಳೇ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತ ಹೇಳ್ತೀವಿ. ಅಂದರೆ ಅನ್ವಯಿಕ ಪ್ರಶ್ನೆಗಳು ಅಂತ ನಾವೇನು ಮಾಡ್ತೀವಿ, ಇರುವಂಥ 38 ಪ್ರಶ್ನೆಯಲ್ಲಿ 37 ಈಸಿ ಇರುತ್ತೆ ಅಂದ್ಕೊಳ್ಳಿ. ಒಂದು ಕ್ವಶನ್ ಟಫ್ ಆದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ಕ್ವಶನ್ ಪೇಪರು ಕಷ್ಟ ಇದೆ ಅಂತ ಅನ್ಕೋತೀವಿ. ಆದರೆ ಈ ಅನ್ವಯಿಕ ಪ್ರಶ್ನೆಗಳು ಯಾವ ರೀತಿನಾದರೂ ಇರಲಿ ಮಕ್ಕಳೇ, ಅದರ ಉತ್ತರಗಳೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಬೇರೆ ರೂಪದಲ್ಲಿ ಇರುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಆ ಸಂದರ್ಭಕ್ಕೆ ಅನ್ವಯಿಸಬೇಕು. ಉದಾಹರಣೆ ಹೇಳೋದಾದರೆ ಮಕ್ಕಳೇ, ಈಗ ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ವೆನ್ ಜಿಂಕ್ ಗ್ರ್ಯಾನ್ಯೂಲ್ಸ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಇಟ್ ಲಿಬ್ರೇಟ್ಸ್ ಹೈಡ್ರೋಜನ್ ಗ್ಯಾಸ್. ಸೊ ಇದನ್ನು ಲಿಬ್ರೇಟ್ ಮಾಡುತ್ತೆ H2 ಗ್ಯಾಸನ್ನು. ಆದರೆ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆ್ಯಸಿಡ್ ಅಂದರೆ HNO3 ಜೊತೆ ಸತು ರಿಯಾಕ್ಷನ್ ಆದಾಗ ಅದು ಯಾವುದೇ ಅನಿಲವನ್ನು ಬಿಡುಗಡೆ ಮಾಡಲ್ಲ, ಯಾಕೆ ಅಂತ ಕೇಳ್ತಾರೆ. ಸೊ 1 ಅಂಕದ ಪ್ರಶ್ನೆ ಒಂದೊಂದು ಸಲ 2 ಅಂಕಕ್ಕೂ ಕೇಳುವಂಥ ಸಾಧ್ಯತೆಗಳಿದೆ. ಏನಕ್ಕೆ ಅಂದರೆ ನೈಟ್ರಿಕ್ ಆಮ್ಲ ಅನ್ನೋದು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ಸೊ ಅದು ಬಿಡುಗಡೆಯಾದಂಥ ಹೈಡ್ರೋಜನ್ನ ಜೊತೆಗೆ ಅದು ವರ್ತಿಸಿ ಏನು ಮಾಡುತ್ತೆ, ನೀರಾಗಿ ಅದನ್ನು ಉತ್ಪತ್ತಿ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ನಾವು ಹೈಡ್ರೋಜನ್ನ ಬಿಡುಗಡೆ ಆಗಲ್ಲ ನೈಟ್ರಿಕ್ ಆಮ್ಲದಲ್ಲಿ ಅನ್ನೋದನ್ನ 2 ನಾವು ಹೋಲಿಕೆ ಮಾಡಿ ಬರ್ಕೊಬೋದು.
ಸೊ ಹೀಗೆ ಮೆಟಲ್ ಮತ್ತು ನಾನ್ ಮೆಟಲ್ಸಲ್ಲಿ ಥರ್ಮೈಟ್ ಕ್ರಿಯೆ ಎಂದರೇನೋ ಅದರ ಇರುವಂಥ ಅನ್ವಯಗಳು ಕೇಳ್ತಾರೆ ಮಕ್ಕಳೇ. ಲಾಸ್ಟ್ ಟೈಮು ಕೈಗಾರಿಕೆಗಳಲ್ಲಿ ಇದರ ಅನ್ವಯ ಬಹಳ ಉಪಯುಕ್ತವಾಗಿದೆ ಏಕೆ ಅಂತ ಕೇಳಿದರು. ಆದರೆ ನಿಮಗೆ ಅದರ ಉಪಯೋಗವನ್ನೇ ಬರೆದ್ಬಿಟ್ರೆ ಅದಕ್ಕೆ ಉತ್ತರ ಆಗಿತ್ತು ಅಂತ ಕೆಲವು ಮಕ್ಕಳೆಲ್ಲ ನೀವೆಲ್ಲ ಅದನ್ನು ಗೆಸ್ ಮಾಡಿ 2 ಅಂಕವನ್ನು ಪಡೆದಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಮಕ್ಕಳೇ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಏನಿದೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಬಹಳ ಚೆನ್ನಾಗಿದೆ ಈ ಪಾಠ. ಅರ್ಥ ಮಾಡಿಕೊಂಡ್ರೆ ನೀವು ಈ ಪಾಠದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರು ಸುಲಭವಾಗಿ ಬರಿಬೋದು ಮಕ್ಕಳೇ. ಇದರಲ್ಲಿ ನಿಮ್ಗೆ ಎಲ್ಲರಿಗೂ ಡಾಟ್ ಸ್ಟ್ರಕ್ಚರ್ ಅಂದರೆ ತುಂಬ ಇಷ್ಟ, ಚುಕ್ಕಿ ಚಿತ್ರಗಳನ್ನು ಬರಿತಾ ಹೋಗ್ಬೋದು. ಈಗ ಸಾಮಾನ್ಯವಾಗಿ ಕೇಳೋದಾದರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡಲ್ಲಿ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ HON ಅಂತ ನಾವು ನೆನ್ಪಿಟ್ಕೊಬಿಟ್ರೆ, ಹೈಡ್ರೋಜನ್ ಬಂದರೆ ಸಿಂಗಲ್ ಬಾಂಡು, ಆಕ್ಸಿಜನ್ ಬಂದರೆ ಡಬಲ್ ಬಾಂಡ್, ನೈಟ್ರೋಜನ್ ಬಂದರೆ ಟ್ರಿಪಲ್ ಬಾಂಡ್ ಅಂತ ನೆನ್ಪಿಟ್ಕೊಂಡಿದ್ದೀವಿ. ಸೊ ಅದರದ್ದು ಡಾಟ್ ಸ್ಟ್ರಕ್ಚರನ್ನು ಕಲ್ತ್ಕೊಳ್ಳಿ, ಆ 3ರಲ್ಲಿ ಒಂದು ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಮೀಥೇನ್ನ ಚಿತ್ರ ಕೂಡ ಇದೆ ಮಕ್ಕಳೇ, ಡಾಟ್ ಸ್ಟ್ರಕ್ಚರು, ಅದನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಅದರ ಜೊತೆಗೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ 2 ಅಂಕಗಳಿಗೆ. ನೀವು ಎಂದರೇನು ಅಂತ ಬರೆದ್ರೆ ಸಾಕು ಮಕ್ಕಳೇ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅದು ಪರ್ಯಾಪ್ತ, ಸ್ಯಾಚುರೇಟೆಡ್. ಅದೇ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅನ್ಸ್ಯಾಚುರೇಟೆಡ್, ಅಪರ್ಯಾಪ್ತ. ಸೊ ನೀವೆಲ್ಲ ಆಲ್ಕೇನ್ನ ಎಲ್ಲ ಮೆಂಬರ್ಸನ್ನು ಸ್ಯಾಚುರೇಟೆಡ್ಗೆ ಬರೀಬೇಕು. ಆಲ್ಕೀನ್ ಮತ್ತು ಆಲ್ಕೈನ್ನ ಎಲ್ಲ ಸದಸ್ಯರನ್ನು ಅನ್ಸ್ಯಾಚುರೇಟೆಡ್ ಅಂದರೆ ಅಪರ್ಯಾಪ್ತಕ್ಕೆ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ಪ್ರತಿ ಕ್ವಶನ್ ಪೇಪರಲ್ಲಿ ಮಕ್ಕಳೇ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಕೇಳ್ತಾರೆ. ಅಂದರೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನಿಮಗೆ ಸಾಬೂನು ಎಂದರೇನು ಅನ್ನುವಂಥ ಒಂದು ಕ್ವಶನ್ಗೆ ಆನ್ಸರ್ನ ಕಲ್ತ್ಕೊಂಡ್ಬಿಟ್ರೆ ಅದರಲ್ಲಿ 2 ಅಯಾನುಗಳು ಬರುತ್ತೆ, ಕಾರ್ಬಾಕ್ಸಿಲಿಕ್ ಆಮ್ಲದೊಂದು, ಸೋಡಿಯಂದೊಂದು. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಯಾವಾಗಲೂ ಎಣ್ಣೆಯ ಜಿಡ್ಡಿನೊಂದಿಗೆ ವರ್ತಿಸಿದರೆ ಸೋಡಿಯಂ ಅಯಾನು ಯಾವುದಕ್ಕೆ ನೀರಿನ ಜೊತೆಗೆ ವರ್ತಿಸುತ್ತೆ. ಇದರಿಂದ ಮಿಸೆಲ್ ಉಂಟಾಗುತ್ತೆ. ಆ ಮಿಸೆಲ್ನಿಂದ ಎಮಲ್ಶೀಕರಣ ಆಗುತ್ತೆ. ಎಮಲ್ಶೀಕರಣ ಕ್ರಿಯೆ ನಡೆದಾಗ ಅದು ಕೊಳೆಯ ಜೊತೆಗೆ ವರ್ತಿಸಿ ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತೆ. ಎಂದರೇನು ಕಲ್ತ್ಕೊಂಡ್ರೆ ನೆಕ್ಸ್ಟು ಸ್ವಚ್ಛಗೊಳಿಸುವಂಥ ಕ್ರಿಯೆ ಸುಲಭವಾಗಿದೆ. ಅದಕ್ಕೆ ನೀವು ಮರೀದೆ ಮಕ್ಕಳೇ ಅದಕ್ಕೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದ ಅಭ್ಯಾಸ ಮಾಡಿದ್ರೆ, ಚಿತ್ರ ಬರ್ಕೊಂಡ್ರೆ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಬಹಳ ಸುಲಭವಾಗಿದೆ. ಸೊ ಇದು 3 ಅಂಕಗಳ ಪ್ರಶ್ನೆ ಆಗಿರೋದ್ರಿಂದ ನೀವು ಸುಲಭವಾಗಿ ಗಳಿಸ್ಬೋದು. ಕ್ವಶನ್ ಕೇಳಬೇಕಾದ್ರೆ ಎಸ್ಟರೀಕರಣ ಎಂದರೇನು, ಸಾಬೂನೀಕರಣ ಎಂದರೇನು. ಸೊ ನೀವು ಎಸ್ಟರಿಫಿಕೇಷನ್ ಆ ಕ್ವಶನನ್ನು ಕೇಳ್ತಾರೆ ಮತ್ತು ಸಫೋನಿಫಿಕೇಷನ್ ರಿಯಾಕ್ಷನ್ನ ಕೇಳ್ತಾರೆ. 2 ಕ್ವಶನ್ ಪೇಪರಲ್ಲಿ 2ರಲ್ಲಿ ಒಂದಿರುತ್ತೆ. ಅದಕ್ಕೆ ಉದಾಹರಣೆಯನ್ನು ತಿಳ್ಕೋಬೇಕು. ಆಮ್ಲ ಆಲ್ಕೋಹಾಲ್ ಜೊತೆ ವರ್ತಿಸಿದ್ರೆ ಎಸ್ಟರಿಫಿಕೇಷನ್ ಆಗುತ್ತೆ. ಅದೇ ಎಸ್ಟರ್ ಜೊತೆಗೆ ಪ್ರತ್ಯಾಮ್ಲ ವರ್ತಿಸಿದ್ರೆ ಆಲ್ಕೋಹಾಲ್ ಮತ್ತು ಆ್ಯಸಿಡ್ ಗುಂಪೇನಿರುತ್ತೆ ಅದು ಮತ್ತೆ ವಾಪಸ್ ಬರುತ್ತೆ. ಅದನ್ನೇ ನಾವು ಸಫೋನಿಫಿಕೇಷನ್ ಅಂತ ಕರೆಯೋದು, ಸಾಬೂನೀಕರಣ ಅಂತ ಹೇಳ್ತೀವಿ. ಸೊ ಹೀಗೆ ಆ 2 ಪ್ರಶ್ನೆಗಳನ್ನು ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ 2 ಅಂಕವನ್ನು ಸುಲಭವಾಗಿ ಪಡ್ಕೋಬೋದು. ನಂತರ ಮಕ್ಕಳೇ ಕೆಟನೀಕರಣ ಎಂದರೇನು, ಅದರ ವಿಧಗಳನ್ನು ತಿಳಿಸಿ ಅನ್ನುವಂಥ ಕ್ವಶನ್ಸನ್ನು 3 ಅಂಕಕ್ಕೆ ಕೊಟ್ಟಿದ್ದಾರೆ. ವಾಟ್ ಈಸ್ ಕೆಟನೇಷನ್, ಮೆನ್ಷನ್ ದ ಟೈಪ್ಸ್ ಆಫ್ ಕೆಟನೇಷನ್ ಆ್ಯಂಡ್ ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಕೆಟನೀಕರಣ ಅನ್ನೋದು ನಿಮಗೆ ಸುಲಭ. ಕಾರ್ಬನ್ ತನ್ನದೇ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ವರ್ತಿಸಿ ಒಂದು ಬೃಹತ್ತಾದಂಥ ಅಣುವನ್ನು ಉಂಟು ಮಾಡುವಂಥ ಒಂದು ಅನನ್ಯ ಗುಣ ಆಗಿರುತ್ತೆ ಅದು. ಅದರ 3 ವಿಧಗಳನ್ನ ನೋಡಿದ್ರೆ ಸ್ಟ್ರೇಟ್ ಚೈನ್, ನೇರ ಸರಪಳಿ, ಬ್ರಾಂಚ್ಡ್ ಚೈನ್, ಕವಲು ಸರಪಳಿ, ಕ್ಲೋಸ್ಡ್ ಚೈನ್, ಉಂಗುರ ಸರಪಳಿ. ಪ್ರತಿ ಸಲ ಮಕ್ಕಳೇ ಬ್ಯೂಟೇನನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಬ್ಯೂಟೇನನ್ನು ಬಳಸ್ಕೊಂಡು ನೀವು ನೇರ ಸರಪಳಿನೂ ಬರಿಬೋದು, ಕವಲು ಸರಪಳಿನೂ ಬರಿಬೋದು, ಜೊತೆಗೆ ಉಂಗುರ ಸರಪಳಿನೂ ಬರಿಬೋದು. ನಂತರ ಐಸೋಮರೈಸೇಷನ್ ಕೇಳ್ತಾರೆ, ಅಂದರೆ ಅನುರೂಪ ಶ್ರೇಣಿಗಳು ಅಂತ. ಅನುರೂಪ ಶ್ರೇಣಿಗಳಿಗೂ ಸಹ ನೀವು ನೇರ ಸರಪಳಿ, ಕವಲು ಸರಪಳಿ ಏನು ಬರೆದ್ರೆ ಅದೇ ಉದಾಹರಣೆಯನ್ನು ಐಸೋಮೆರಿಸಮ್ಗೂ ತಗೋಬೋದು. ಹೋಮೋಲಾಗಸ್ ಸೀರೀಸ್ಗೆ ಟೆಕ್ಸ್ಟ್ ಬುಕ್ಕಲ್ಲೇ 3 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬರೀಬೇಕಾದ್ರೆ ಮಕ್ಕಳೇ ಒಂದು ಹೈಡ್ರೋಜನನ್ನು ತೆಗೆದು ಒಂದು ಕ್ರಿಯಾ ಗುಂಪನ್ನು ಸೇರಿಸ್ಬೇಕು. ಎಕ್ಸಾಂಪಲ್ ಹೇಳೋದಾದರೆ CH4 ಮೀಥೇನ್ ಇದೆ. ಆ ಮೀಥೇನಲ್ಲಿ 4 ಹೈಡ್ರೋಜನ್ ಇದೆ.
ನೀವು ಆಲ್ಕೋಹಾಲ್ನ OH ಗುಂಪನ್ನು ಮೀಥೇನ್ಗೆ ಸೇರಿಸೋದಾದರೆ ಒಂದು ಹೈಡ್ರೋಜನನ್ನು ತೆಗೆದಾಗ CH3OH ಆಗುತ್ತೆ. ನಂತರದ ಸದಸ್ಯರನ್ನು ಉದಾಹರಣೆ ತಗೋಬೇಕಾದ್ರೆ ಕಾರ್ಬನ್ನ ಸಂಖ್ಯೆಯಲ್ಲಿ 1, ಹೈಡ್ರೋಜನ್ ಸಂಖ್ಯೆಯಲ್ಲಿ 2 ಹೆಚ್ಚು ಮಾಡ್ತಾ ಹೋಗಬೇಕು. ಎಕ್ಸಾಂಪಲ್ CH3OH ಆದರೆ C2H5OH ಆಗುತ್ತೆ. ಮುಂದಿನ ಸದಸ್ಯ C3H8 ಆಗುತ್ತೆ. ಈ ರೀತಿ ನೀವು ಹೋಲಿಕೆ ಮಾಡಿಕೊಂಡು ಓದೋದಾದರೆ, ಅರ್ಥೈಸ್ಕೊಂಡು ಓದೋದಾದರೆ ಖಂಡಿತ ನಿಮಗೆ ಇದರಿಂದನೂ 2 ಅಂಕ ಸಿಗ್ಬೋದು. ಒಂದು ಹೋಮೋಲಾಗಸ್ ಸೀರೀಸಿಂದ ಕೇಳ್ಬೋದು ಅಥವಾ ವಾಟ್ ಈಸ್ ಅನ್ ಐಸೋಮರೈಸೇಷನ್ ಅಂತ ಕೇಳ್ಬೋದು. ಹಾಗೆ ಮಕ್ಕಳೇ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ನಲ್ಲಿ ನಾವು 4 ಟೈಪ್ ಇದೆ: ಕಂಬಷನ್, ಆಕ್ಸಿಡೇಷನ್, ಅಡಿಷನ್ ರಿಯಾಕ್ಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ 4ರಲ್ಲಿ ಒಂದು ಪ್ರಾಪರ್ಟಿಯನ್ನು 2 ಅಂಕಗಳಿಗೆ ಕೇಳ್ತಾರೆ, ಉದಾಹರಣೆ ಸಹಿತ. ಸೊ ಹಾಗಾಗಿ ನೀವು ಸಂಕಲನ ಕ್ರಿಯೆ ಅಂತ ಹೇಳಿದ್ರೆ ದ್ವಿಬಂಧ ಇರೋದನ್ನು ಏಕಬಂಧ ಮಾಡುವಂಥದ್ದು. ಆದೇಶನ ಕ್ರಿಯೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಅದನ್ನು ಅಭ್ಯಾಸ ಮಾಡ್ಕೋಬೋದು. ಅಂದರೆ ಒಟ್ಟಾರೆಯಾಗಿ ರಸಾಯನಶಾಸ್ತ್ರದಲ್ಲಿ 25 ಅಂಕಗಳಿಗೆ ಇರುತ್ತೆ. 25 ಅಂಕಗಳಲ್ಲಿ 15 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು ಚಿತ್ರಗಳ ಜೊತೆಗೆ. ನಂತರ ನಾವು ಜೀವಶಾಸ್ತ್ರದಲ್ಲಿ ನೋಡೋದಾದರೆ, ಮೊದಲನೇ ಪಾಠದಲ್ಲಿ ಲೈಫ್ ಪ್ರಾಸೆಸ್ಸಲ್ಲಿ ನೋಡೋದಾದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮತ್ತು ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಇದೆ. ಸ್ವಪೋಷಕಗಳು ಎಂದರೇನು, ಪರಪೋಷಕಗಳು ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ 2 ಅಂಕದ ಪ್ರಶ್ನೆ. ಉತ್ತರ ಬಹಳ ಸುಲಭವಾಗಿದೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥದ್ದು ಸ್ವಪೋಷಕ. ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿತವಾಗಿರುವಂಥವು ಪರಪೋಷಕ. ಉದಾಹರಣೆ ಮಾನವ, ನಾವೇ ಉದಾಹರಣೆ ತಗೋಬೋದು ನಮ್ಮನ್ನೇ. ನೆಕ್ಸ್ಟು ಮಕ್ಕಳೇ, ಆಹಾರ ತಯಾರಿಸುವಂಥ ಕ್ರಿಯೆಗೆ ಫೋಟೋಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೀವಿ. ಅದರಲ್ಲಿ ಜರುಗುವಂಥ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್ ಅಂತ 2 ಅಂಕಕ್ಕೆ ಒಂದು ಕ್ವಶನ್ ಇರುತ್ತೆ. ಒಂದು ಸಲ ಸ್ಟೆಪ್ಸ್ ಮಾತ್ರ ಕೇಳ್ತಾರೆ, ಇನ್ನೊಂದು ಸಲ 5 ಅಂಕದ ಪ್ರಶ್ನೆಯನ್ನು ಒಂದು ಸಲ ಬಯೋಲಾಜಿಯಲ್ಲಿ ತಗೊಂಡಾಗ ಮಕ್ಕಳೇ ಎಂದರೇನು, ಜರುಗುವ ಹಂತಗಳು, ಸಮೀಕರಣ ಇಷ್ಟು ಸೇರಿ 5 ಅಂಕಗಳಿಗೆ ಕೇಳಿದರು. ಹಾಗಾಗಿ ನೀವು ಬರೀ ಹಂತಗಳನ್ನು ಕಲಿಯೋ ಬದಲು ಎಂದರೇನು, ಹಂತಗಳ ಜೊತೆಗೆ ಸಮೀಕರಣವನ್ನು ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಈಗ ಚಿತ್ರ ಆಧಾರಿತ ಪ್ರಶ್ನೆಯನ್ನು ಕೊಟ್ಟಾಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಸ್ಟಮಕ್ದು ಪ್ರತಿ ಸಲ ಕೇಳ್ತಾ ಇರ್ತಾರೆ. ಆ ಸ್ಮಾಲ್ ಇಂಟೆಸ್ಟೈನ್ದು ಫಂಕ್ಷನ್ ಮತ್ತು ಸ್ಟಮಕ್ದು ಫಂಕ್ಷನನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ವಾಯುವಿಕ, ಅವಾಯುವಿಕ, ಏರೋಬಿಕ್ ಮತ್ತು ಅನೋರೋಬಿಕ್ ರೆಸ್ಪಿರೇಷನ್ ಬಗ್ಗೆ ಡಿಫ್ರೆನ್ಸನ್ನು ಕೇಳ್ತಾರೆ. ಸೊ ಆಕ್ಸಿಜನ್ ಸಹಿತ ಉಸಿರಾಟ ಆಗೋದು ಏರೋಬಿಕ್ಕು, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದ್ದರೆ ಏರೋಬಿಕ್ಕು, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದ್ದರೆ ಅನೋರೋಬಿಕ್ ಅಂತ ನಾವು ಉತ್ತರ ಬರೆದ್ರೆ ಸಾಕು. ಒಂದು ಪದದ ಬದಲಾವಣೆ ಇರುತ್ತೆ ಇದರಲ್ಲಿ. ಡಬಲ್ ಸರ್ಕ್ಯುಲೇಷನ್ ತಗೊಂಡ್ರೆ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು, ಇದರ ಉಪಯೋಗಗಳನ್ನು ತಿಳಿಸಿ. ಎಂದರೇನು ಆದರೆ 1 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ಇದರ ಉಪಯೋಗವನ್ನು ತಿಳಿಸಿ ಅಂತ ಕೊಟ್ಟರೆ 2 ಅಂಕದ ಪ್ರಶ್ನೆ. ಇದರಲ್ಲಿ ನಿಮಗೆ ಪ್ರತಿ ಸಲ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮುಖ್ಯ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಬಂದರೆ 2 ಅಂಕವನ್ನು ಸುಲಭವಾಗಿ ಪಡ್ಕೋಬೋದು. ನಂತರ ಝೈಲಮ್ ಮತ್ತು ಫ್ಲೋಯಮ್, ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಫ್ಲೋಯಮ್ ಇರುತ್ತೆ. ಝೈಲಮ್ ಅಂದರೆ ನಿಮಗೆ ಗೊತ್ತು, ನೀರನ್ನು ಸಾಗಿಸುವಂಥ ವಾಹಕನಾಳ. ಫ್ಲೋಯಮ್ ಅಂದರೆ ಫುಡ್, ಆಹಾರವನ್ನು ಸಾಗಿಸುವಂಥ ವಾಹಕನಾಳ. ಸೊ ಈ ರೀತಿ ಎಂದರೇನು ಅದರ ಕಾರ್ಯವನ್ನು ಬರೆದುಬಿಟ್ರೆ ನೀವು ಸುಲಭವಾಗಿ 2 ಅಂಕವನ್ನು ಗಳಿಸ್ಬೋದು. ನೆಕ್ಸ್ಟು ಫಂಕ್ಷನ್ ಆಫ್ ನೆಫ್ರಾನ್ ಕೇಳ್ತಾರೆ. ಅದು ಚಿತ್ರವನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಫಂಕ್ಷನ್ ಆಫ್ ನೆಫ್ರಾನ್ ಅಂತ ಕೇಳ್ತಾರೆ ಮಕ್ಕಳೇ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ಅದ್ರ ಫಂಕ್ಷನ್ ಮತ್ತು ರಚನೆಯನ್ನು ಕೇಳಿದ್ರೆ, ಸ್ಟ್ರಕ್ಚರ್ ಅಥವಾ ಫಂಕ್ಷನ್ನ ಕೇಳಿದ್ರೆ ಆ ಚಿತ್ರದಲ್ಲಿರುವಂಥ ಭಾಗಗಳನ್ನು ನೀವು ಬರೆದುಬಿಟ್ರೆ ಅದನ್ನು ನಾವು 1 ಪಾಯಿಂಟ್ ಅಂತ ತಗೋಬೋದು. ಈಗ ಫಾರ್ ಎಕ್ಸಾಂಪಲ್ ನೆಫ್ರಾನ್ದು ರಚನೆಯನ್ನು ಕೇಳಿದಾಗ ಅದರಲ್ಲಿ ಬೌಮನ್ ಕ್ಯಾಪ್ಸುಲ್ ಇರುತ್ತೆ, ಗ್ಲಾಮರುಲಸ್ ಇರುತ್ತೆ. ಆ ರೀತಿ ಒಂದು ಭಾಗಗಳ ಹೆಸರನ್ನು ಬರೆದ್ರೆ 1 ಅಂಕ ನಾವು ಪಡ್ಕೋಬೋದು. ಇನ್ನು ಬಹುಮುಖ್ಯವಾಗಿ ಮಕ್ಕಳೇ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇದೆ. ಗ್ಲೂಕೋಸ್ನ ವಿಭಜನೆ ಪ್ರತಿ ಸಲ ಬಹು ಆಯ್ಕೆಯಲ್ಲಿ ಅದೇ ಮೊದಲನೇ ಕ್ವಶನ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಗ್ಲೂಕೋಸ್ ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಈಸ್ಟಲ್ಲಿ ಯಾವುದಾಗುತ್ತೆ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಹೇಗಾಗುತ್ತೆ, ಆಕ್ಸಿಜನ್ ಉಪಸ್ಥಿತಿಯಲ್ಲಿ
ಹೇಗಾಗುತ್ತೆ, ಆಕ್ಸಿಜನ್ ಕೊರತೆ ಇದ್ದಾಗ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಕೇಳಿದ್ದಾರೆ. ನೀವು ಸುಲಭವಾಗಿ ನೆನ್ಪಿಟ್ಕೋಬೇಕಂದ್ರೆ ಒಂದು 3 ಕಾಲಮ್ ಹಾಕ್ಕೊಳ್ಳಿ. ಅದರಲ್ಲಿ ಆಕ್ಸಿಜನ್ ಅನುಪಸ್ಥಿತಿ, ಕೊರತೆ, ಉಪಸ್ಥಿತಿ ಹಾಕ್ಕೊಂಡ್ರೆ 2ನೇ ಕಾಲಮಲ್ಲಿ ನೀವು ಎಲ್ಲಿ ನಡೆಯುತ್ತೆ, ಇಷ್ಟೆಲ್ಲ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ, ಮೈಟೊಕಾಂಡ್ರಿಯಾದಲ್ಲಿ. ಲಾಸ್ಟ್ ಕಾಲಮಲ್ಲಿ ಅದರಲ್ಲಿ ಬಿಡುಗಡೆಯಾಗುವಂಥ ಪ್ರಾಡಕ್ಟ್ಸ್ಗಳು, ಉತ್ಪನ್ನಗಳನ್ನು ಹಾಕ್ಕೊಳ್ಳಿ. ಸೊ ಹೀಗೆ ಬರೆಯೋದ್ರಿಂದ ಅವ್ರು ಯಾವುದೇ ರೀತಿ ಕ್ವಶನ್ಸನ್ನು ಕೇಳಿದ್ರು ನೀವು ಆ ಕಾಲಮನ್ನು ಬರೆದ್ರೆ, ಈಗ NC ಮಕ್ಕಳಿಗೆ ನಾವು ಇಡೀ ಕಾಲಮನ್ನೇ ಕಲಿಸ್ಬಿಡ್ತೀರಿ. ಸೊ ಆ ಇಡೀ ಕಾಲಮನ್ನು ಅವ್ರು ಬರೆದ್ರೆ ಅಟ್ಲೀಸ್ಟ್ ಅದರಿಂದ 1 ಅಂಕವನ್ನು 2 ಅಂಕವನ್ನು ಪಡ್ಕೋಬೋದು. ಬಟ್ ಬಹು ಆಯ್ಕೆ ಬಂದಾಗ ಸ್ವಲ್ಪ ಎಚ್ಚರದಿಂದ ಆಪ್ಷನಲ್ಲಿ ಯಾವ ಸರಿ ಉತ್ತರ ಇರುತ್ತೆ ಅದನ್ನು ಆಯ್ಕೆ ಮಾಡಿ ಉತ್ತರವನ್ನು ಹಾಕಿ ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ, ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅಂತ ತಗೋತೀವಿ ಅಲ್ವಾ. ಅವುಗಳಲ್ಲಿ ಹೇಗೆ ವಿಸರ್ಜನಾ ಕಾರ್ಯ ನಡೆಯುತ್ತೆ, ಆ ವಿಸರ್ಜನಾ ಕಾರ್ಯದಲ್ಲಿ ಉತ್ಪತ್ತಿಯಾಗೋ ಉತ್ಪನ್ನಗಳು ಯಾವ್ದ್ಯಾವುದು, ಯಾವ್ಯಾವ ವಿಧಾನಗಳಿಂದ ಅದು ತ್ಯಾಜ್ಯಗಳನ್ನು ಹೊರ ಹಾಕುತ್ತೆ ಅನ್ನುವಂಥ ಕ್ವಶನ್ಸ್ ತುಂಬ ಈಸಿ ಇದೆ. ನಾವು ಎಲೆ ಉದುರೋ ಕಾಲದಲ್ಲಿ ನೋಡಿಬಿಟ್ರೆ ಮರದ ಎಲೆಗಳೆಲ್ಲ ಉದುರು ಹೋಗ್ತಾ ಇರುತ್ತೆ. ಆ ಮರದ ತೊಗಟೆ ಮೇಲೆ ಗಮ್ ರೀತಿ ವಸ್ತುಗಳು ಅಂಟ್ಕೊಂಡಿರುತ್ತೆ. ಮತ್ತು ಬಾಷ್ಪ ವಿಸರ್ಜನೆ ಮೂಲಕ ನೀರನ್ನು ಹೊರ ಹಾಕುತ್ತೆ. ಕಾಮನ್ ಆಗಿ ಸಿಂಪಲ್ ಆಗಿರುವಂಥ ಈ 3 ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ನೀವು 2 ಅಂಕವನ್ನು ಸುಲಭವಾಗಿ ಪಡ್ಕೋಬೋದು. ನೆಕ್ಸ್ಟ್ ಮಕ್ಕಳೇ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ನೋಡಿದ್ರೆ ಅದರಲ್ಲಿ ನಿಮಗೆ ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಇದು 4 ಅಂಕದ ಚಿತ್ರ ಬಂದರೆ ಅದರ ಭಾಗಗಳನ್ನು ಕೇಳಲ್ಲ. ಒಂದು ವೇಳೆ ಹೃದಯದ ಚಿತ್ರ ಕೇಳಿಬಿಟ್ರೆ ಇದರ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ. ನೀವೆಲ್ಲನೂ ಲಿಸ್ಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಭಾಗಗಳು: ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಪಾನ್ಸ್, ಮೆಡುಲ್ಲಾ, ಪಿಟ್ಯುಟರಿ, ಹೈಪೋಥಲಾಮಸ್ ಎಲ್ಲದೂ ಒಂದು ಕಾಲಮ್ ಹಾಕ್ಕೊಂಡು ಅದರ ಫಂಕ್ಷನನ್ನು ಬರ್ಕೊಂಡ್ರೆ ನಿಮಗೆ ಸುಲಭವಾಗಿ ಅದರಿಂದ 3 ಅಂಕ ಅಥವಾ 4 ಅಂಕಕ್ಕೂ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಲಾಸ್ಟ್ ಎಕ್ಸಾಮಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಚಿತ್ರದ ಬದಲು ಇದನ್ನು ಕೇಳಿದರು ಮಕ್ಕಳೇ. ನೆಕ್ಸ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಮಕ್ಕಳೇ. ಥೈರಾಯ್ಡ್ ಗ್ರಂಥಿ ಬಗ್ಗೆ ತುಂಬ ಕೇಳ್ತಾರೆ, ಮೇದೋಜೀರಕ ಗ್ರಂಥಿ ಬಗ್ಗೆ, ಅಡ್ರಿನಲ್ ಗ್ರಂಥಿ. ಈ 3 ಅಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಅಷ್ಟೇ ಕಾಲಮ್ ಹಾಕ್ಕೊಳ್ಳಿ. ಅದು ಯಾವ ಗ್ಲ್ಯಾಂಡಲ್ಲಿ ಸೆಕ್ರೀಟ್ ಆಗುತ್ತೆ, ಆ ಹಾರ್ಮೋನ್ ನೇಮು, ದೆನ್ ಫಂಕ್ಷನ್. ಈ ಥರ 3 ಕಾಲಮ್ ಹಾಕ್ಕೊಂಡು ಈ 3 ಚೆನ್ನಾಗಿ ನೀವು ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ನೀವು 3 ಅಂಕಗಳನ್ನು ಗಳಿಸ್ಬೋದು ಮಕ್ಕಳೇ. ನೆಕ್ಸ್ಟು ಸೆಕ್ಸ್ ಹಾರ್ಮೋನ್ಸ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ನೀವು ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು ಅದನ್ನು ಕೂಡ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಆ ಪಾಠಕ್ಕೆ ಬಂದರೆ ಎಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಹಲವು ವಿಧಾನಗಳಿವೆ. ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೈನರಿ ಫ್ಯೂಷನ್, ಮಲ್ಟಿ, ಬಹುವಿದಳನ, ಫ್ರಾಗ್ಮೆಂಟೇಷನ್ ಇರ್ಬೋದು, ಪುನರುತ್ಪಾದನೆ, ತುಂಡರಿಕೆ, ಇದೆಲ್ಲ ಇದೆ. ಇಲ್ಲಿ ಇರುವಂತಹ 6 ವಿಧದ ವಿಧಾನಗಳನ್ನು ನೀವು ಕಾಲಮ್ ಹಾಕ್ಕೊಂಡು ಎಂದರೇನು ಅದಕ್ಕೆ ಉದಾಹರಣೆ ಆಗಿರುವಂಥ ಜೀವಿನ ಬರ್ಕೊಂಡ್ರೆ ಬಹು ಆಯ್ಕೆಗೂ ಕೇಳುವಂಥ ಸಾಧ್ಯತೆ ಇದೆ. ವ್ಯತ್ಯಾಸದ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಕೂಡ ಇದೆ. 1 ಅಂಕ 2 ಅಂಕ 2 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ. ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್, ಕಾಯಿಜ ಸಂತಾನೋತ್ಪತ್ತಿಯ ಅನುಕೂಲಗಳು ಏನೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸಲ್ಲಿ ನಾವು ನೋಡೋದಾದರೆ ಟೈಪ್ಸ್ ಆಫ್ ಪಾಲಿನೇಷನ್, ಪರಾಗ ಸ್ಪರ್ಶದ ಬಗ್ಗೆ ಒಂದು ಕ್ವಶನನ್ನು ಕೇಳ್ತಾರೆ. ಸ್ವಕೀಯ ಪರಾಗಸ್ಪರ್ಶಕ್ಕಿಂತ ಪರಕೀಯ ಪರಾಗಸ್ಪರ್ಶ ಉತ್ತಮವಾಗಿದೆ ಏಕೆ ಅನ್ನುವಂಥ ಒಂದು ಕಂಪ್ಯಾರಿಸನ್ ಕ್ವಶನನ್ನು ಕೇಳ್ತಾರೆ. ಇದನ್ನು ನೀವು ಈಗಾಗಲೇ ಅಭ್ಯಾಸ ಮಾಡಿರೋದ್ರಿಂದ ಅದನ್ನು ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ನಂತರ ಮಕ್ಕಳೇ, ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ಗೆ ಬಂದರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸಾಮಾನ್ಯವಾಗಿ 2 ಕ್ವಶನನ್ನು ಕೇಳ್ತಾರೆ. ಅದರ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಕೇಳಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್ನಲ್ಲಿ ಅದರ ಭಾಗಗಳನ್ನು 3 ರಿಂದ 4 ಅಂಕಕ್ಕೆ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೊಡಲಿಲ್ಲ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕೊಟ್ಟು ಅದರಲ್ಲಿರುವಂಥ ಭಾಗಗಳು ಅವುಗಳ ಕಾರ್ಯಗಳನ್ನು ಕೇಳ್ಬೋದು. ಅಥವಾ
ಪ್ಲಾಸೆಂಟಾ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಜರಾಯುವಿನ ರಚನೆ ಮತ್ತು ಕಾರ್ಯ ತಿಳಿಸಿ. ಆ ಕ್ವಶನ್ ತುಂಬ ಈಸಿ ಇದೆ ಮಕ್ಕಳೇ, ಕಲ್ತ್ಕೊಳ್ಳಿ. ಅದಾದ ನಂತರ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ರೋಗಗಳು ಯಾವ್ದ್ಯಾವುದು? ಅದು ಎರಡೇ ಇರೋದು ಮಕ್ಕಳೇ. ಬ್ಯಾಕ್ಟೀರಿಯಾದಿಂದ ಯಾವುದು, ವೈರಸ್ಸಿಂದ ಯಾವುದು ಅಂತ ಕೇಳಿದ್ದಾರೆ. ಬ್ಯಾಕ್ಟೀರಿಯಾ ಆದರೆ ಗೊನೇರಿಯಾ, ಸಿಫಿಲಿಸ್ ಬರಿಬೇಕು. ಸೊ ಹಾಗೆ ವೈರಲ್ ಇನ್ಫೆಕ್ಷನ್ಗೆ ನೀವು ಏಡ್ಸನ್ನು ನೆನ್ಪಿಟ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ನೆಕ್ಸ್ಟು ಅನುವಂಶೀಯತೆ, ಹೆರಿಡಿಟಿ ಪಾಠದಲ್ಲಿ ಬಹಳ ಕಡಿಮೆ ಪ್ರಶ್ನೆಗಳಿದೆ, ಆದರೆ ಪೂರ್ಣ ಅಂಕಗಳನ್ನು ಪಡ್ಕೋಬೋದು. ಅದರಲ್ಲಿ ಕೇಳುವಂಥದ್ದು ಏಕತಳೀಕರಣ, ದ್ವಿತಳೀಕರಣ ಎಂದರೇನು, F1 ಪೀಳಿಗೆಯಲ್ಲಿ ಮತ್ತು F2 ಪೀಳಿಗೆಯಲ್ಲಿ ಬರುವಂತಹ ಒಂದು ಚೆಕ್ಕರ್ ಬೋರ್ಡನ್ನು ಬರೆಯಿರಿ, ಅದರ ಅನುಪಾತವನ್ನು ತಿಳಿಸಿ. ಸೊ ಮಾನೋಹೈಬ್ರಿಡು, ಡೈಬ್ರೈಡಿದ್ದು ಚೆಕ್ಕರ್ ಬೋರ್ಡನ್ನು ನೀವು ಬರ್ಕೊಂಡು ಅದನ್ನು ಜೀನೋಟೈಪಿಕ್ ರೇಷಿಯೋವನ್ನು, ಫಿನೋಟೈಪಿಕ್ ರೇಷಿಯೋವನ್ನು ನೀವು ಬರ್ಕೊಳ್ಳಿ. ನೆಕ್ಸ್ಟು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಕೇಳ್ತಾರೆ. ಅದು ತುಂಬ ಈಸಿ ಮಕ್ಕಳೇ. ಅದನ್ನು ಬರೀಬೇಕಾದ್ರೆ ಚಿತ್ರ ಬರ್ಕೊಂಬಿಡಿ. ಕ್ರೋಮೋಸೋಮ್ಸ್ ಯಾವ್ದ್ಯಾವುದು, ತಂದೆಯಿಂದ ಆದರೆ, ಮೇಲಿಂದ ಆದರೆ XY, ಫೀಮೇಲಿಂದ ಆದರೆ XX. ನೆಕ್ಸ್ಟು ತಂದೆಯ ಕೆಳಗಡೆನೇ ಗಂಡು ಮಗು ಅಂತ ಬರ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಮೇಲ್ಗಡೆ ಇರೋ XYನ್ನೇ ಕೆಳಗಡೆನೂ XY ಅಂತ ಬರ್ಕೋಬೋದು. ತಾಯಿ ಆದರೆ XX ಕೆಳಗಡೆ ಹೆಣ್ಣು ಮಗುವಿಗೂ XX ಬರ್ಕೋಬೋದು. ಅದನ್ನು ನೀವು ಪದಗಳಲ್ಲಿ ಬರೆದ್ರೆ ನಿಮಗೆ 2 ಅಂಕ ಪೂರ್ಣವಾಗಿ ಸಿಗುತ್ತೆ. ನಂತರ ಮಕ್ಕಳೇ ಅನುವಂಶೀಯವಾಗಿ ಬೈ ಹೆರಿಡಿಟಿ ಯಾವುದು, ನಾವು ಯಾವ್ಯಾವ ಗುಣಲಕ್ಷಣಗಳನ್ನು ಅನುವಂಶೀಯವಾಗಿ ಪಡ್ಕೋತೀವಿ, ಮತ್ತು ನಾವು ಗಳಿಸಿದ ಗುಣಗಳು ಯಾವ್ದ್ಯಾವುದು ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದು ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆ ಆಗಿರ್ಬೋದು ಅಥವಾ ಬಹು ಆಯ್ಕೆಯ ಒಂದು ಪ್ರಶ್ನೆ ಆಗಿರುತ್ತೆ. ಈಸಿ ಇದೆ, ಅದನ್ನು ಪುನರಾವರ್ತನೆ ಮಾಡಿಕೊಳ್ಳಿ. ನಂತರ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ ಪಾಠದಲ್ಲಿ ಫುಡ್ ಚೈನ್ ಬಗ್ಗೆ ಇದೆ, ಆಹಾರ ಸರಪಳಿ ಬಗ್ಗೆ ಇದೆ, ಪೋಷಣಾ ಸ್ತರದ ಬಗ್ಗೆ ಇದೆ. ಮತ್ತು ಅದಕ್ಕೊಂದು ಎಕ್ಸಾಂಪಲ್ನ ಕೊಡಿ. ಆಹಾರ ಸರಪಳಿಗೆ, ಒಂದು ಫುಡ್ ಚೈನ್ಗೆ ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ನ ಕೊಡಿ ಅಂತ ಹೇಳಿದ್ದಾರೆ. ನಾವು ದಿನನಿತ್ಯದಲ್ಲಿ ಗಮನಿಸಿದಂಥ ಒಂದು ಉದಾಹರಣೆಯನ್ನೇ ನಾವು ಕೊಡ್ಬೋದು. 10ರ ನಿಯಮ, ಅದು ತುಂಬ ಈಸಿ ಇದೆ ಮಕ್ಕಳೇ, ಅದನ್ನು ಕಲ್ತ್ಕೊಳ್ಳಿ. ಮತ್ತು ಅದು ಯಾಕೆ ಯೂನಿಡೈರೆಕ್ಷನಲ್, ಏಕಮುಖವಾಗಿರುತ್ತೆ ಅಂತ ಕೇಳ್ತಾರೆ. ಉತ್ಪಾದಕರಿಂದ ಭಕ್ಷಕಕ್ಕೆ ಹೋದ ಹಾಗೆ ಅದರ ಒಂದು ದಿಕ್ಕು ಏಕಮುಖವಾಗಿರುತ್ತೆ, ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಅದು ಉತ್ತರ ಸುಲಭವಾಗಿದೆ, ಕಲ್ತ್ಕೊಂಡ್ರೆ ನಿಮಗೆ 2 ಅಂಕ ಸಿಗುತ್ತೆ. ನಂತರ ಮಕ್ಕಳೇ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್, ಜೈವಿಕ ಸಂವರ್ಧನೆ ಎಂದರೇನು, ಅದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಕೆಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಉದಾಹರಣೆಯನ್ನು ಅವರೇ ಕೊಡ್ತಾರೆ, ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಯಾವುದಕ್ಕೆ ಹೆಚ್ಚು ರಾಸಾಯನಿಕ ವಸ್ತು ತಲುಪುತ್ತೆ, ಬಯೋಮ್ಯಾಗ್ನಿಫಿಕೇಷನ್ ಎಲ್ಲಾಗುತ್ತೆ ಅನ್ನುವಂಥದ್ದು ಜೀವಿಯ ಹೆಸರನ್ನು ಕೇಳ್ತಾರೆ. ಯೋಚನೆ ಮಾಡಿ ಅದನ್ನು ಆಹಾರ ಸರಪಳಿಯನ್ನು ಜೋಡಿಸಿ. ನೆಕ್ಸ್ಟು ತ್ಯಾಜ್ಯ ನಿರ್ವಹಣೆ, ಅದೆಲ್ಲ ಈಗ ಒಂದು ದೊಡ್ಡ ಸವಾಲಾಗಿದೆ ನಮಗೆ. ಸೊ ಮ್ಯಾನೇಜ್ ಆಫ್ ಗಾರ್ಬೇಜನ್ನು ನಾವು ಮಾಡದೇ ಇದ್ದರೆ ಏನು ತೊಂದರೆ ಆಗುತ್ತೆ, ಒಂದು ದಿನ ಕಸವನ್ನು ನಾವು ಮನೆಯಿಂದ ಆಚೆಗಾಗಲಿಲ್ಲ ಅಂದರೆ ಏನೇನು ತೊಂದರೆ ಆಗುತ್ತೆ, ನಾವು ದಿನನಿತ್ಯದಲ್ಲಿ ಅನುಭವಿಸ್ತೀವಲ್ಲ, ಅದನ್ನೇ ನಾವು ಬರಿಬೇಕು. ನಂತರ ಮಕ್ಕಳೇ ಫಾರ್ಮೇಷನ್ ಆಫ್ ಓಝೋನ್ ಲೇಯರ್, ಓಝೋನ್ ಪದರ ಹೇಗೆ ಉಂಟಾಗುತ್ತದೆ, ನಿಮಗೆಲ್ರಿಗೂ ಗೊತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಕಲ್ತಿದ್ದೀರಾ. ಓಝೋನ್ನ ಉಂಟಾಗುವಿಕೆ ಜೊತೆಗೆ ಅದರ ಕಾರ್ಯ, ಫಂಕ್ಷನನ್ನು ತಿಳ್ಕೊಳ್ಳಿ. ಹಾಗೆ ಅದರಲ್ಲಿ ರಂಧ್ರಗಳು ಉಂಟಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದಕ್ಕೆ ಉತ್ತರವನ್ನು ಬರೆದಿಟ್ಕೊಳ್ಳಿ. ಇನ್ನೊಂದು ಬಹುಮುಖ್ಯವಾಗಿದ್ದು ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್, ಈ ವಸ್ತುಗಳ ನಡುವಿರುವಂತಹ ವ್ಯತ್ಯಾಸವನ್ನು ಬರೆದಿಟ್ಕೊಂಡು ಅದಕ್ಕೆ ಒಂದು ಉದಾಹರಣೆಯನ್ನು ಕಲ್ತ್ಕೊಳ್ಳಿ. ಹೀಗೆ ಮಕ್ಕಳೇ ಸಾಕಷ್ಟು ರಿಪೀಟ್ ಆಗುವಂತಹ ಪ್ರಶ್ನೆಗಳನ್ನು ನಾನು ಇದುವರೆಗೂ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಯಾವಾಗಲೂ ಹೇಗೆ ಮಾಡಬೇಕಂದ್ರೆ ಮಕ್ಕಳೇ, ನೀವು ಅದೇ ಪಾಠದಲ್ಲಿ ಯಾವುದಾದ್ರೂ 2 ಕ್ವಶನ್ಸನ್ನು ಗೆಸ್ ಮಾಡ್ಕೋಬೇಕು. ಈ ಕ್ವಶನ್ ಬರುತ್ತೆ, ಇಲ್ಲಾಂದರೆ ಈ ಕ್ವಶನ್ ಬರ್ಬೋದು. ಸೊ 2 ಪ್ರಶ್ನೆಗಳನ್ನು ನೀವು ಕಲಿತು ಉತ್ತರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ
ಖಂಡಿತವಾಗ್ಲೂ 2 ಕ್ವಶನ್ ಕೊಟ್ಟಾಗಲೂ ನೀವು ಖುಷಿಯಿಂದ 4 ಅಂಕಗಳನ್ನೇ ತಗೋಬೋದು. ಏಕತಳೀಕರಣ ದ್ವಿತಳೀಕರಣಕ್ಕೆ ಅಥವಾ ಅನ್ನುವಂಥ ಕ್ವಶನ್ನ ಹಾಕಿರ್ತಾರೆ. ಹಾಗಾಗಿ ನೀವು 2ರಲ್ಲಿ ಯಾವುದು ಸುಲಭ ಅನಿಸುತ್ತೆ ಮತ್ತು ನೀವು ಪರ್ಫೆಕ್ಟಾಗಿ ಯಾವುದಕ್ಕೆ ಆನ್ಸರ್ನ ಬರೆಯೋದಕ್ಕೆ ಈಸಿ ಆಗುತ್ತೋ ಅಂಥ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಕೊಟ್ಟರೆ AB ಅಂತ ಕ್ವಶನ್ ತಗೋದು. ಅಂದರೆ ಮೊದಲನೇ ಕ್ವಶನ್ಗೆ 2 ಅಂಕ, ಎರಡನೇ ಕ್ವಶನ್ಗೆ 1 ಅಂಕ ತಗೋಬೋದು. ಅದರಲ್ಲಿ ಯಾವ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಬರೀತೀರೋ ಆ ಸರಿಯಾದ ಉತ್ತರಕ್ಕೆ ಯಾವುದಕ್ಕೆ ಹೆಚ್ಚು ಅಂಕಗಳಿರುತ್ತೋ ಅಂತಹ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಸ್ಕೋರಿಂಗ್ ಆಗುತ್ತೆ. 40 ಅಂತ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ನಿಮ್ಮ ಪ್ರಯತ್ನ ಇನ್ನೂ ಚೆನ್ನಾಗಿದ್ದರೆ ನೀವು 50 ಅಂಕಗಳನ್ನೇ ಗಳಿಸ್ಬೋದು. ಹಾಗಾಗಿ ನಿಮ್ಮ ಈ ಒಂದು ಪ್ರಯತ್ನ ಹೀಗೆ ಸಾಗಲಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 53 ಅಂಕಗಳಿಗೆ ನೀವು 40 ಅಂಕಗಳನ್ನು ನೀವು ರಸಾಯನಶಾಸ್ತ್ರ ಜೀವಶಾಸ್ತ್ರದಲ್ಲೇ ಗಳಿಸುವ ಹಾಗೆ ನೀವು ತಯಾರಿನ ನಡೆಸಿ. ಆಲ್ ದಿ ಬೆಸ್ಟ್ ಮಕ್ಕಳೇ.